ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ. ಇಂದು ನಾವು ಹೊಸ ಪದ್ಯ ಬೋಲ್ ಉಠಿ ಬಿಟಿಯಾ ಅನ್ನುವ ಕವಿತೆಯನ್ನು ಕಲಿತುಕೊಳ್ಳೋಣ. ಈ ಕವಿತೆಯನ್ನು ಬರೆದ ಕವಯಿತ್ರಿ ಸುಭದ್ರ ಕುಮಾರಿ ಚೌಹಾನ್. ಇವರ ಜನ್ಮ 1904ರಲ್ಲಿ ಆಯಿತು. ಒಂದು ಕಾರ್ ದುರ್ಘಟನೆಯಲ್ಲಿ 1948ರಲ್ಲಿ ಕವಯಿತ್ರಿಯ ನಿಧನವಾಯಿತು. ಇವರ ಪ್ರಸಿದ್ಧ ರಚನೆ ಖೂಬ್ ಲಡಿ ಮರ್ದಾನಿ ಹೋತೋ ಹೇ ಝಾನ್ಸಿ ವಾಲಿ ರಾಣಿ ಥಿ. ಇದು ಇವರ ಪ್ರಸಿದ್ಧ ಕವಿತೆ. ಈಗ ನಾವು ಈ ಸುಭದ್ರ ಕುಮಾರಿ ಬರೆದ ಒಂದು ಕವಿತೆಯನ್ನು ಕಲಿತುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅದರಿಂದ ಮುಂದೆ ಬರುವ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಬಹುದು ಮತ್ತು ಕಲಿತುಕೊಳ್ಳಬಹುದು. ಬನ್ನಿ ಕವಿತೆಯನ್ನು ಪ್ರಾರಂಭ ಮಾಡೋಣ. ಬೋಲ್ ಉಠಿ ಬಿಟಿಯಾ. ಬೋಲ್ ಉಠಿ ಅಂದರೆ ಮಾತನಾಡತೊಡಗಿದಳು. ಬಿಟಿಯಾ ಅಂದರೆ ಮಗಳು ಮಾತನಾಡತೊಡಗಿದಳು. ಈ ಕವಿತೆಯಲ್ಲಿ ಮಗಳ ತೊದಲು ನುಡಿಗಳನ್ನು ಕೇಳಿ ತಾಯಿ ಎಷ್ಟು ಸಂತೋಷ ಪಡ್ತಾಳೆ ಮತ್ತು ಮಗಳು ಮಣ್ಣು ತಿಂದು ನಾನೊಂದು ಒಳ್ಳೆಯ ಕೆಲಸ ಮಾಡಿ ಬಂದೆ ಅನ್ನುವ ಹೆಮ್ಮೆಯಿಂದ ಬಂದಾಗ ತಾಯಿಯ ಮಮತೆ ಹೇಗೆ ಪ್ರಕಟ ಆಗುತ್ತೆ ಅನ್ನೋದು ಈ ಕವಿತೆಯಲ್ಲಿದೆ. ಬನ್ನಿ ಪದ್ಯವನ್ನು ಪ್ರಾರಂಭ ಮಾಡೋಣ. ಮೈ ಬಚ್ಪನ್ ಕೋ ಬುಲಾ ರಹಿ ಥಿ, ಬೋಲ್ ಉಠಿ ಬಿಟಿಯಾ ಮೇರಿ, ನಂದನ್ वन सी फूल उठी, ये छोटी सी कुटिया मेरी. मैं बचपन को बुला रही थी. ಕವಯಿತ್ರಿ ಮೈ ಅಂದರೆ ಇಲ್ಲಿ ಕವಯಿತ್ರಿ ಸುಭದ್ರ ಕುಮಾರಿ ಚೌಹಾನ್. ಬಚ್ಪನ್ ಅಂದರೆ ಬಾಲ್ಯ, ಚೈಲ್ಡ್ಹುಡ್. ಮೈ ಬಚ್ಪನ್ ಕೋ ಬುಲಾ ರಹಿ ಥಿ. ಬುಲಾನ ಅಂದರೆ ಕರೆಯುವುದು, ಕಾಲಿಂಗ್. ಕವಯಿತ್ರಿ ಬಾಲ್ಯವನ್ನು ಕರೆಯುತ್ತಾ ಇದ್ದಳು. ಆಗ ಬೋಲ್ ಉಠಿ, ಬೋಲ್ ಅಂದರೆ ಮಾತನಾಡುವುದು, ಬೋಲ್ ಉಠಿ ಅಂದರೆ ಮಾತನಾಡತೊಡಗಿದಳು. ಶಿ ಸ್ಟಾರ್ಟೆಡ್ ಟಾಕಿಂಗ್. ಬೋಲ್ ಉಠಿ ಬಿಟಿಯಾ ಮೇರಿ. ಬಿಟಿಯಾ ಅಂದ್ರೇನು? ಬೇಟಿ, ಮಗಳು. ನನ್ನ ಮಗಳು ಮಾತನಾಡತೊಡಗಿದಳು. ಆಗ ನಂದನ್ ವನ್ ಸಿ ಫೂಲ್ ಉಠಿ. ನಂದನವನ, ಸಿ ಅಂದರೆ ತರಹ, ಲೈಕ್. ನಂದನವನ ತರಹ ಫೂಲ್ ಉಠಿ. ಫೂಲ್ ಉಠಿ ಅಂದರೆ ಅರಳಿತು, ಅಂದರೆ ಎಲ್ಲ ಕಡೆ ಸಂತೋಷ ಹರಡಿತು. ಮಗಳ ಮಾತನ್ನು ಕೇಳಿ ತಾಯಿಯ ಮನಸ್ಸಿಗೆ ಹೇಗನ್ನಿಸ್ತು? ನಂದನ್ ವನಿಸಿ ಫೂಲ್ ಉಠಿ, ನಂದನ ವನದ ತರಹ ಅರಳಿತು, ಸಂತೋಷ ಹರಡಿತು. ಏ ಛೋಟಿ ಸಿ ಕುಟಿಯಾ ಮೇರಿ. ಈ ಛೋಟಿ ಸಿ ಚಿಕ್ಕದಾದ ಕುಟಿಯ ಅಂದರೆ ಕುಟೀರ, ಗುಡಿಸಲು. ಅಂದರೆ ಇಲ್ಲಿ ಕವಯಿತ್ರಿಯ ಮನೆ ಹೇಗಿದೆ? ಗುಡಿಸಲು. ಆ ಗುಡಿಸಲಲ್ಲಿ ಇದ್ದರೂ ಸಹ ಮಗಳ ತೊದಲು ಮಾತಿನಿಂದ ಆ ಗುಡಿಸಲು ಹೇಗೆ ಕಾಣಿಸ್ತು? ನಂದನವನದ ತರಹ ಕಾಣಿಸಿತು. ಆ ಗುಡಿಸಲಿನಲ್ಲಿ ಸಂತೋಷ ಹರಡಿತು. ಅರ್ಥವಾಯ್ತಾ? ಮಾವೋ ಕಹಕರ್ ಬುಲಾ ರಹಿ ಥಿ. ಮಾವೋ, ಅಮ್ಮ ಅಂತ ಮಗಳು, ಕಹಕರ್ ಅಂದರೆ ಅಮ್ಮ ಅಂತ ಅಂದ್ಕೊಂಡು, ಬುಲಾ ರಹಿ ಥಿ ಕರೆಯುತ್ತಾ ಇದ್ದಳು. ಬುಲಾನ ಅಂದ್ರೇನು? ಕರೆಯುವುದು, ಕರೀತಾ ಇದ್ಲು. ಮಿಟ್ಟಿ ಖಾಕರ್ ಆಯಿ ಥಿ. ಮಿಟ್ಟಿ ಅಂದ್ರೇನು? ಮಣ್ಣು. ಮಣ್ಣನ್ನು ಖಾಕರ್ ತಿಂದು ಆಯಿ ಥಿ ಬಂದಿದ್ದಳು. ಅಮ್ಮ ಅಂತ ಕರೆಯುತ್ತಾ ಮಣ್ಣು ತಿಂದು ಬಂದಿದ್ದಳು. ಕುಚ್ ಮುಹ್ಮೆ, ಸ್ವಲ್ಪ ಮಣ್ಣು, ಮುಹ್ಮೆ ಬಾಯಲ್ಲಿತ್ತು. ಕುಚ್ ಲಿಯೇ ಹಾತ್ ಮೇ. ಕುಚ್ ಅಂದರೆ ಸ್ವಲ್ಪ, ಮುಹ್ಮೆ ಸ್ವಲ್ಪ ಮಣ್ಣು ಬಾಯಲ್ಲಿತ್ತು, ಕುಚ್ ಸ್ವಲ್ಪ ಮಣ್ಣು, ಲಿಯೇ ಹಾತ್ ಮೇ ಲಿಯೇ ಅಂದರೆ ಕೈಯಲ್ಲಿ ತೆಗೆದುಕೊಂಡು, ಮುझे ದಿಖಾನೆ ಆಯಿ ಥಿ. ಇಲ್ಲಿ ತಾಯಿಗೆ, ಮುझे ಅಂದರೆ ಯಾರು? ಇಲ್ಲಿ ತಾಯಿ, ಕವಯಿತ್ರಿಗೆ ತಾಯಿಗೆ ದಿಖಾನೆ ಅಂದರೆ ತೋರಿಸಲು, ಲಾಯಿ ಥಿ ತಂದಿದ್ದಳು. ಅಂದರೆ ನಾನೇನೋ ಕೆಲಸ ಮಾಡಿದ್ದೀನಿ, ನಾನೇನೋ ತಂದು ಹೊಸ ವಸ್ತು ತೋರಿಸ್ತಾ ಇದ್ದೀನಿ ಅನ್ನೋ ಥರ ಆ ಮಗು ಖುಷಿಯಾಗಿ ಸ್ವಲ್ಪ ಮಣ್ಣು ತಿಂದು ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ತಾಯಿಗೆ ತೋರ್ಸೋಕ್ಕೆ ತಂದಿತ್ತು. ಪುಲಕ್ ರಹೇ ಥೇ ಅಂಗ್ ದೃಗೋಮೆ. ಪುಲಕ್ನ ಅಂದರೆ ಪುಲಕಿತವಾಗುವುದು, ಸಂತೋಷ ಪಡುವುದು, ಖುಷಿಯಾಗುವುದು. ಪುಲಕ್ ರಹೇ ಥೇ ಅಂಗ್, ಅವಳ ಅಂಗಗಳು ಪುಲಕಿತವಾಗಿದ್ದವು. ನಾನು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತ, ಒಳ್ಳೆ ಹೊಸ ಕೆಲಸ ಮಾಡಿದ್ದೀನಿ ಅಂತ ಪುಟ್ಟ ಮಗು ಸಂತೋಷ ಪಡ್ತಾ ಇತ್ತು. ದೃಗೋಮೆ, ದೃಗ್ ಅಂದರೆ ಕಣ್ಣುಗಳಲ್ಲಿ
ಕೌತೂಹಲ್ ಥಾ ಝಲಕ್ ರಹಾ, ಕಣ್ಣುಗಳಲ್ಲಿ ಕೌತೂಹಲ ಅಂದರೆ ಕುತೂಹಲ, ನೋಡೋಣ ಅಮ್ಮ ಇದನ್ನು ನೋಡಿ ಏನು ಹೇಳ್ತಾಳೋ ಅಂತ ಕುತೂಹಲ ಅವಳ ದೃಗೋಮೆ, ಕಣ್ಣಿನಲ್ಲಿ ಛಲಕ್ ರಹಾ ಥಾ, ಛಲಕ್ನ ಅಂದರೆ ತುಳುಕುವುದು, ಕಣ್ಣಿನಲ್ಲಿ ಕುತೂಹಲ ತುಳುಕ್ತಾ ಇತ್ತು. ಪುಲಕ್ ರಹೇ ಥೆ ಅಂಗ ದೃಗೋಮೆ, ಅವಳ ಅಂಗಾಂಗಗಳು ಸಂತೋಷದಿಂದ ಪುಲಕಿತವಾಗಿದ್ದವು. ದೃಗೋಮೆ, ಕಣ್ಣಿನಲ್ಲಿ ಕುತೂಹಲ ಇತ್ತು. ಛಲಕ್ ರಹಾ ಥಾ ಅಂದರೆ ತುಳುಕುತ್ತಾ ಇತ್ತು. ಮುಹ್ ಪರ್ ಭಿ, ಮುಖದಲ್ಲಿಯೂ ಸಹ ಆಹ್ಲಾದ್ ಅಂದರೆ ಸಂತೋಷ, ಆನಂದ, ಮುಖದಲ್ಲಿಯೂ ಸಹ ಸಂತೋಷ. ಲಾಲಿಮಾ ಅಂದರೆ ಕೆಂಪು ಬಣ್ಣ, ಅಂದರೆ ಮಣ್ಣು ತಿಂದು ಬಾಯಿ ಕೆಂಪಾಗ್ಬಿಟ್ಟಿದೆ ಮತ್ತು ಮುಖದ ತುಂಬ ಸಂತೋಷ ಕಾಣಿಸ್ತಾ ಇತ್ತು. ವಿಜಯ್ ಗರ್ವ್ ಥಾ ಛಲಕ್ ರಹಾ, ಅವಳ ಮುಖದ ಮೇಲೆ ವಿಜಯ, ಗೆಲುವಿನ, ಗರ್ವ್ ಅಂದರೆ ಹೆಮ್ಮೆ, ಗೆಲುವಿನ ಹೆಮ್ಮೆ ಅವಳ ಮುಖದ ಮೇಲೆ ಝಲಕ್ ರಹಾ ಥಾ, ಝಲಕ್ನ ಅಂದರೆ ಏನು, ಕಾಣಿಸ್ತಾ ಇತ್ತು. ಛಲಕ್ನ ಅಂದರೆ ತುಳುಕುವುದು, ಝಲಕ್ನ ಅಂದರೆ ಕಾಣಿಸಿಕೊಳ್ಳುವುದು, ಹೊಳಿತಾ ಇತ್ತು. ಧನ್ಯವಾದ.